ಹಾಯ್, ವೆಲ್ಕಮ್ ಟು ಲೈಫ್ ವಿತ್ ಹರ್ಷಿ. ಇದೇನು ಗೊತ್ತಾ, ನಮ್ಮ ಮನೆಯಿಂದ ಬೆಳಿಗ್ಗೆ ನೋಡೋ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಿಟಕಿಯಿಂದ ನೋಡಿದರೆ ಲೇಕ್ ಕಾಣ್ತದೆ. ಇವಾಗ ಸ್ವಲ್ಪ ಮರ ಎಲ್ಲ ದೊಡ್ಡದಾಗಿದೆ. ನಾವು ಮೊದಲು ಬಂದಾಗ ಎಷ್ಟು ಮರ ಇರಲಿಲ್ಲ, ಆವಾಗ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ನೋಡಿ, ಇವಾಗ ಸ್ವಲ್ಪ ಮರ ಎಲ್ಲ ಚಿಗುರಿ ಸ್ವಲ್ಪ ದೊಡ್ಡದಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇವಾಗ ಸ್ವಲ್ಪ ಮಂದಿ ವಾಕಿಂಗ್ ಮಾಡ್ತಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಓಪನ್ ಇರ್ತದೆ ಈ ಲೇಕ್. ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡ್ತಾ ಇರ್ತಾರೆ. ನಾನೊಂದು ಒನ್ ವೀಕೇನು ಹೋಗಿದ್ದೇನೆ. ಮಾತ್ರ ಇದು ಒಂದು ಫುಲ್ ಸುತ್ತ ಹಾಕಲಿಕ್ಕೆ 1 ಗಂಟೆ ಬೇಕು. ಬಚ್ಚಿ ಹೋಗುತ್ತದೆ. ಇವಾಗ ನೀರಿಲ್ಲ, ಇವಾಗ ಬಿಸಿಲಲ್ವಾ. ಬೆಳಗ್ಗೆ ಎದ್ದು ನೋಡಿ ಸೂರ್ಯ ಬಂದಿದ್ದಾನೆ. ಇವತ್ತು ಬೆಳಿಗ್ಗೆ ನಾನು ಚಾಯಗೆ ಇದು ಮಾಡಿದ್ದೇನೆ, ಪುಂಡಿ. ನಾವು ಪಿಂಡಿ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಕಡುಬು, ಅಕ್ಕಿ ಕಡುಬು. ಇದಕ್ಕೆ ಬಟಾಟೆಯದ್ದು ಗೊಜ್ಜು ಮಾಡಿದ್ದೇನೆ. ಬೆಳಿಗ್ಗೆಯಿಂದ ಏನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಹುಷಾರಿಲ್ಲ, ತಲೆ ತಿರುಗ್ತಾ ಇತ್ತು, ಅದಕ್ಕೆ ಏನು ಮಾಡಲಿಲ್ಲ. ಇವಾಗ ಬೆಳಿಗ್ಗೆ ಬಟ್ಟೆ ತೊಳೆದಿದ್ದೆ, ಅದರಲ್ಲಿ ಇವಾಗ ಸ್ವಲ್ಪ ಮಡಚಿ ಇಡುವ ಅಂತ. ಹಾಗೆ ಇಟ್ಟರೆ ಅದು ರಾಶಿ ಹಾಗೆ ಇರುತ್ತೆ. ಒಬ್ಬೊಬ್ಬರದೇ ಸಪ್ರೇಟಾಗಿ ಮಡಚಿ ಇಡುವ ಅಂತ. ಮತ್ತು ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಬಿಸಿಲಿದೆ. ನಿಮ್ಮ ಊರಲ್ಲಿ ಹೀಗೆ ಬಿಸಿಲಿದೆಯಾ? ಹೇಗಿದೆ ಕ್ಲೈಮೇಟ್ ಅಂತ ಕಮೆಂಟ್ ಮಾಡಿ. ಇಲ್ಲಿ ತುಂಬ ಬಿಸಿಲಿದೆ. ಮತ್ತೆ ಸಿಗ್ತೇನೆ. ಕಾಫಿ ಮಾಡಲಿಕ್ಕೆ ಕಾಫಿ ಪೌಡರ್ ಖಾಲಿಯಾಗಿದೆ. ಸ್ವಲ್ಪ ಹಾಲು ಬಿಸಿ ಮಾಡಿ ಕುಡಿ. ಇವಾಗ ತಿನ್ನಲಿಕ್ಕೆ ಅಂತ ಇಷ್ಟ ಆಗೋದಿಲ್ಲ ಈ ಬಿಸಿಲಿಗೆ. ಎಷ್ಟು ನೀರಿನ ಲಿಕ್ವಿಡ್ ಅಂತೂ ಏನು ಕುಡಿದ್ರೂ ಖುಷಿಯಾಗುತ್ತೆ. ಬಿಸಿ ಕುಡಿಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಬಿಸಿಯೇ ಕುಡಿ. ಬೇರೆ ಏನಿಲ್ಲ, ಎಲ್ಲ ಖಾಲಿಯಾಗಿದೆ. ಸಂಡೆ ಎಲ್ಲ ಹೋಗಿ ತರಬೇಕಷ್ಟೇ, ಮಾರ್ಕೆಟಿಗೆ ಹೋಗಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ನೈಟಿಗೆ ಸ್ವಲ್ಪ ಇದು ಚಪಾತಿ ಮಾಡಲಿಕ್ಕಿದೆ. ಅದಕ್ಕೆ ಇವಾಗಲೇ ಸ್ವಲ್ಪ ಹಿಟ್ಟು ಕಲಸಿಟ್ರೆ ನೈಟ್ ಮಾಡುವಾಗ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಹಿಟ್ಟು ಸ್ವಲ್ಪ ಕಲಸಿದ್ರೆ ಇವಾಗ ಸ್ವಲ್ಪ 1-2 ಚಪಾತಿ ಆದರೆ ಸಾಕು. 2-3 ಚಪಾತಿ ಅಷ್ಟೇ. ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಕಲಿಸಿ. ಇಲ್ಲಿ 1-2 ದಿವಸ ಮಳೆ ಬಂತು, ಆಮೇಲೆ ಮಳೆಯೇ ಬರ್ತಾ ಇಲ್ಲ. ತುಂಬ ಸೆಕೆ ಅಂತ ತುಂಬ ಸೆಕೆ. ಫಸ್ಟ್ 1-2 ದಿವಸ ಮಳೆ ಬಂತು, ಆವಾಗ ಈ ಐಸದ್ದು ಮಳೆ ಬಂತು. ಆಮೇಲೆ ಮಳೆನೇ ಇರಲಿಲ್ಲ, ಆವಾಗ ತುಂಬ ಸೆಕೆ ಆಗ್ತಿತ್ತು. ಇವಾಗ ಮೊನ್ನೆ ರಾತ್ರಿ 2 ಸಲ ಬಂತು, 1-2 ದಿವಸ. ಆಮೇಲೆ ಬರಲೇ ಇಲ್ಲ. ಇವಾಗಂತೂ ಮನೆ ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೊರಗಡೆ ಒಳ್ಳೆ ಗಾಳಿ ಉಂಟು, ಮನೆ ಒಳಗಡೆ ತುಂಬ ಬಿಸಿಲು, ಬಿಸಿ ಬಿಸಿ ಗಾಳಿ, ತುಂಬ ಸೆಕೆ. ಇನ್ನಂತೂ ಊರಲ್ಲೆಲ್ಲ ಜಾತ್ರೆ ಎಲ್ಲ ಸ್ಟಾರ್ಟ್ ಆಯಿತು. ಇನ್ನು ಜಾತ್ರೆ ಎಲ್ಲ ಸ್ಟಾರ್ಟ್ ಆಗುವಾಗ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಉದ್ಯಾವರ ಮಾಡೋ ಜಾತ್ರೆಗೆಲ್ಲ ಜಾಸ್ತಿ ಮಳೆ ಬರ್ತದೆ. ಈ ಸಲ ಕಣಿಲ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಭರಣಿ ಮಹೋತ್ಸವ ಉಂಟಲ್ಲ, ಅವಾಗೆಲ್ಲ ಇನ್ನು ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಬ್ಬ ಜಾತ್ರೆಯಲ್ಲಿದ್ದಾಗ ಜಾಸ್ತಿ ಅಲ್ಲ ಮಳೆ ಬರೋದು. ಮಾಡ ಜಾತ್ರೆಗಂತೂ ಬಂದೇ ಬರುತ್ತೆ. ಈ ಸಲ ಕಣಿಲ ಜಾತ್ರೆಗೂ ನಂಬಿಕೆ ಇಲ್ಲ, ಬಂದೇ ಬರುತ್ತೆ ಅಂತ ಅನಿಸ್ತದೆ. ಈ ಸಲ ನಾನು ಹೋದರೆ ವಿಡಿಯೋ ಮಾಡ್ತೇನೆ ಊರದ್ದು. ಡೌಟು ಹೋಗುದು, ನೋಡಬೇಕು. ಆದರೆ ಹೋಗ್ತೇನೆ, ಹೋದರೆ ವಿಡಿಯೋ ಮಾಡ್ತೇನೆ ಊರಿಂದಲ್ಲ. ಇಲ್ಲಾಂದರೆ ತಮ್ಮ ಹೋಗ್ತಾನೆ, ತಮ್ಮನ ಹತ್ರ ವಿಡಿಯೋ ಮಾಡಲಿಕ್ಕೆ ಹೇಳ್ತೇನೆ. ಅವನು ಮಾಡಿದರೆ ಅಪ್ಲೋಡ್ ಮಾಡ್ತೇನೆ. ಇವಾಗ ಹಿಟ್ಟು ಕಲಸಿ ಆಯಿತು, ರಾತ್ರಿ ಚಪಾತಿ ಮಾಡುವ. ಇದರಲ್ಲಿ 2 ದಿವಸದ ವೀಡಿಯೋ ಇದೆ. ಒಂದೇ ದಿವಸ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ನನಗೆ ಹುಷಾರಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ ಹೊರಗಡೆಯಿಂದ ಫುಡ್ ತಂದಿದ್ದರು. ಬಿರಿಯಾನಿ ಮತ್ತು ಹೈದ್ರಾಬಾದಿ ಚಿಕನನ್ನು ತಂದಿದ್ದರು. ಬಿರಿಯಾನಿ ಚೆನ್ನಾಗಿತ್ತು. ಹೈದ್ರಾಬಾದ್ ಚಿಕನ್ ಅಂದರೆ ಚಿಕನ್ ಒಳಗಡೆ ಫುಲ್ ಗ್ರೀನ್ ಕಲರ್ ಆಗಿ
ತುಂಬ ಗ್ರೀನ್ ಆಗಿತ್ತು. ಮತ್ತು ಇದು ನೆನಪಿದೆಯಾ ಆಜ್ಮೋಳ,